पूज्याय राघवेन्द्राय सत्यधर्मरताय च। ನಮಸ್ಕಾರ ವೀಕ್ಷಕರೇ, ಶುಭೋದಯ. ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿಯ ವಿಶೇಷ ಕಾರ್ಯಕ್ರಮ ಗುರುಮಾತಾ ಗುರುವಾಣಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಇವತ್ತಿನ ಗುರುಮಾತಾ ಗುರುವಾಣಿ ಕಾರ್ಯಕ್ರಮದಲ್ಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾವು ಲಕ್ಷ್ಮಿಯನ್ನು ಉಳಿಸ್ಕೊಳ್ಳೋದು ಹೇಗೆ, ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾ ನೆಲೆಸಿರಬೇಕು ಅಂತಂದರೆ ನಾವು ಯಾವೆಲ್ಲ ಅನುಷ್ಠಾನಗಳನ್ನು ಮಾಡ್ಕೊಳ್ಬೇಕಾಗಿ ಬರುತ್ತೆ, ಮುಖ್ಯವಾಗಿ ಮನೆಯ ಸದಸ್ಯರೆಲ್ಲರೂ ಹೇಗೆ ನಡ್ಕೊಳ್ಬೇಕು, ಹಣ ಅಂತಂದರೆ ಲಕ್ಷ್ಮಿ, ಆ ಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂತಂದರೆ ನಾವು ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಎಂದಿನಂತೆ ರಾಘವೇಂದ್ರ ಸ್ವಾಮಿಗಳ ಪವಾಡದ ಬಗ್ಗೆ, ಮಹಿಮೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಹಾಗೆ ಲಕ್ಷ್ಮೀ ಮಾತೆಯ ಒಂದು ಮಹತ್ವದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತಿಯಾಗಿರುವಂತಹ ಗುರುಮಾತಾ ಅವರಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ, ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವತಾರ ಮಹಾಪುರುಷ ಶ್ರೀ ರಾಘವೇಂದ್ರ ಸ್ವಾಮಿ ಎಷ್ಟು ಮಹಾಮಹಿಮರು ನೋಡಿ. ಕೃತಾಯುಗ, ತೇತ್ರಾಯುಗ, ದ್ವಾಪರಯುಗ, ಕಲಿಯುಗ ಅವತಾರ ಮಾಡಿದಂಥ ಮಹಾಪ್ರಭುಗಳು. ಹಾಗಾಗಿ ಮಂತ್ರಾಲಯ ದರ್ಶನ ಮಾಡಿ ಖಂಡಿತ ಮಂತ್ರಾಲಯದಲ್ಲಿರೋಂಥ ರಾಘವೇಂದ್ರ ಸ್ವಾಮಿ ಹೋಗೋಂಥ ಎಲ್ಲ ಭಕ್ತರಿಗೂ ಸಹ ಏನು ಬೇಕೋ ಅದನ್ನು ಕೊಡ್ತಾ ಇದ್ದಾರೆ ನೋಡಿ. ಅದು ವೈಕುಂಠ ಸಹ ಆಗುತ್ತೆ, ಚಿಕ್ಕ ವೈಕುಂಠ ಸಹ ಆಗುತ್ತೆ. ಕಾರಣ ಏನು ಅಂತಂದರೆ ಭಕ್ತೋಪಭಕ್ತ ಜನ ಬರ್ತಾನೇ ಇದ್ದಾರೆ ನೋಡಿ. ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ರಾಯರನ್ನ ದರ್ಶನ ಮಾಡೋದಕ್ಕೆ 5 ಗಂಟೆ ಟೈಮ್ ಬೇಕಾಗುತ್ತೆ, 6 ಗಂಟೆ ಟೈಮ್ ಬೇಕಾಗುತ್ತೆ, ಆ ರೀತಿ ಆಗ್ತೈತೆ. ಕಾರಣ ಏನು ಅಂದರೆ ಆ ಭಗವಂತ ಬೃಂದಾವನದಿಂದ ಎದ್ದು ಬಂದ್ಬಿಟ್ಟಿದ್ದಾರೆ ಭಕ್ತರುಗಳನ್ನ ನೋಡೋಕ್ಕೋಸ್ಕರ. ಹಾಗಾಗಿ ಭಕ್ತರಿಗೆ ಏನೇನು ಕಷ್ಟ ಇದೆಯೋ ಖಂಡಿತ ಹೇಳ್ತೀನಿ, ಆ ಮಹಾನುಭಾವನಂಥ ಮಹಾನುಭಾವ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ಪ್ರಪಂಚದಲ್ಲಿ ರಾಯರು ಎಲ್ಲೆಲ್ಲ ಯಾವ್ಯಾವ ಕಡೆ ಅವರ ಆಶೀರ್ವಾದ ಇದೆ ಅನ್ನೋದು ಸಹ ನಾವು ತಿಳ್ಕೊಬೋದು. ಏನು ನೋಡಿ, ಒಬ್ಬರು ಕೇಳಿದ್ರು, ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಇದ್ದಾರೆ ರಾಯರು, ಯಾಕೆ ತಮಿಳ್ನಾಡಲ್ಲಿಲ್ವಾ, ಇಲ್ಲಿ ಹುಟ್ಟಿದ್ರು ಅಲ್ಲಿಲ್ವಾ ಅಂತ ಈ ಥರ ಕೇಳ್ತಾರೆ. ಅದೇ ರೀತಿ ಕೇರಳದಲ್ಲಿಲ್ವಾ, ತಮಿಳ್ನಾಡಲ್ಲಿಲ್ವಾ, ಮತ್ತು ಆಂಧ್ರದಲ್ಲಿಲ್ವಾ ಅಂತ ಎಲ್ಲ ಕ್ವಶನಾಗೂ ಸಹ ಹಾಕ್ತಾರೆ. ಕಾರಣ ಏನು ಅಂತಂದರೆ ಆ ಮಹಾನುಭಾವ ಎಲ್ಲ ಕಡೆ ಇದ್ದಾರೆ, ಎಲ್ಲ ಕಡೆಯೂ ಇದ್ದಾರೆ, ಭಕ್ತರು ಇದ್ದಾರೆ. ಅದೇ ರೀತಿ ರಾಘವೇಂದ್ರ ಸ್ವಾಮಿ ಅನುಗ್ರಹವೂ ಸದಾ ಇದೆ. ಹಾಗಾಗಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಎಲ್ಲ ಕಡೆಗೂ ಇದೆ. ರಾಘವೇಂದ್ರ ಸ್ವಾಮಿ ಎಲ್ಲ ಕಡೆಗೂ ಇದ್ದಾರೆ. ನಾವು ಕರೆಯೋಂಥ ಟೈಮಲ್ಲಿ ಖಂಡಿತ ಬರ್ತಾರೆ ನೋಡಿ. ಭಕ್ತರು ಕರೆದು ಗುರುರಾಯ ಯಾವತ್ತೂ ಬರದೇ ಇಲ್ಲ. ಹಾಗಾಗಿ ಗುರು ರಾಘವೇಂದ್ರ ಸ್ವಾಮಿ ಅನುಗ್ರಹ ಸದಾಕಾಲ ಎಲ್ಲ ಜೀವರಾಶಿಲೂ ಇರಬೇಕು ಅಂತ ನಾನು ಸಂಕಲ್ಪ ಮಾಡ್ಕೊತೀನಿ. ಹೋಗ್ತಾ ಹೋಗ್ತಾ ಸ್ವಾಮಿ ಬಗ್ಗೆ ಹೇಳೋಣ. ಓಕೆ ಅಮ್ಮ, ನೀವು ಲಕ್ಷ್ಮಿ ಬಗ್ಗೆ ನಾವು ಮಾತಾಡೋಣ. ಹಾಗೆ ವೀಕ್ಷಕರೇ, ನಿಮಗೆ ಏನಾದರೂ ಪ್ರಶ್ನೆಗಳು ಸಮಸ್ಯೆಗಳು ಇತ್ತು ಅಂತಂದರೆ ನಮ್ಮ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡ್ಬೋದು. ನಮ್ಮ ಕಾರ್ಯಕ್ರಮದ ಫೋನ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲಿದೆ, ನೋಟ್ ಮಾಡ್ಕೊಳ್ಳಿ. ಹಾಗೆ ನೀವು ಗುರುಮಾತಾ ಅವರನ್ನು ನೇರವಾಗಿ ಕೂಡ ಭೇಟಿ ಮಾಡ್ಬೋದು. RR ನಗರದಲ್ಲಿ ಅವರು ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರ್ತಾರೆ. ಆ ನಂಬರ್ನ ನೋಟ್ ಮಾಡಿಕೊಂಡು ನೀವು ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಅವರನ್ನು ಮೀಟ್ ಮಾಡ್ಬೋದು. ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ರಾಯರ ಅನುಗ್ರಹದ ಮೂಲಕ ನಿಮಗೆ ತಿಳಿಸಿಕೊಡ್ತಾರೆ. ಅಮ್ಮ, ಇವತ್ತು ಶುಕ್ರವಾರ, ಲಕ್ಷ್ಮೀ ವಾರ, ಹಣವನ್ನು ಪ್ರೀತಿಸುವಂಥ ಎಲ್ಲರಿಗೂ ಬಹಳ ಪ್ರೀತಿಯಾಗಿರುವಂಥ ವಾರ. ಹೇಳ್ತಾರೆ ಲಕ್ಷ್ಮಿ ಅಷ್ಟು ಈಸಿಯಾಗಿ ಒಲಿಯೋದಿಲ್ಲ ಎಲ್ಲರಿಗೂ ಅಂತ. ಆಮೇಲೆ ಲಕ್ಷ್ಮಿಯನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಮನೆಯಲ್ಲೂ ಕೂಡ ನಾವು ಅಷ್ಟೇ ರೀತಿಯ ವಿವಿಧ ರೀತಿಯ ಅನುಷ್ಠಾನಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳುತ್ತಾರೆ. ನೀವು ಹೇಳೋದಾದರೆ ನಾವು ಲಕ್ಷ್ಮಿಯನ್ನು ಹೇಗೆ ಉಳಿಸ್ಕೊಳ್ಬೋದು ಅಂತ? ಖಂಡಿತ ನೋಡಿ, ಮಹಾಲಕ್ಷ್ಮಿ ನಮ್ಗೆ ಒಲಿಬೇಕು ಅಂತಂದರೆ ನಮಗೆ ತ್ಯಾಗಗಳು ಖಂಡಿತ ಮಾಡ್ಕೋಬೇಕು. ಯಾಕೆಂತಂದರೆ ಮನೇಲಿರೋಂಥ ಕಷ್ಟಗಳೆಲ್ಲ ದೂರ ಆಗಬೇಕು ಅಂದರೆ ಫಸ್ಟ್ ಬೇಕಾಗಿರೋದು ನಮ್ಗೆ ಹಣನೇ. ಆ ಹಣ ಇಲ್ಲ ಅಂತಂದರೆ ನಾವೇನು ಯಾವುದನ್ನು ಸಾಧಿಸೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಂದೊಂದು ವಿಷಯನೂ ನಾವು ಮಾಡ್ತಾ ಇದ್ದೀವಿ, ಒಂದೊಂದು ವಿಷಯಕ್ಕೂ ಹಣ ಬೇಕಾಗಿದೆ. ನಮಗಿನ್ನೂ ಸಂಪಾದಿಸ್ಕೋಬೇಕು. ನಾವು ಯಾವ ರೀತಿ ಸಂಪಾದಿಸ್ಕೊಳ್ಳೋದು, ಯಾವ ರೀತಿ ಇದ್ದರೆ ನಾವು ಒಂದು ಈಕ್ವಲ್ ಆಗಿ, ಕಷ್ಟನೂ ಇಲ್ದಿರ ನಷ್ಟನೂ ಇಲ್ದಿರ ಈಕ್ವಲ್ ಆಗಾದರೂ ನಾವು ಇರಬೇಕು ಅಂತ ಅನ್ನೋರು ಖಂಡಿತ ಮಾಡಬೇಕಾಗಿದ್ದು ಫಸ್ಟು ಮನೆ ದೇವರ ಹೆಸರಲ್ಲಿ ಖಂಡಿತ ಒಂದು ಕಳಸನಿಟ್ಟು ಪೂಜೆ ಮಾಡಿ, ಕಳಸ ಇಡೋ ಅಂಥ ಪದ್ಧತಿ ಇಲ್ಲ ಅಂತ ಅನ್ನೋರು ಮಹಾಲಕ್ಷ್ಮಿ ಪೂಜೆ ಮಾಡಿ. ಯಾಕೆ ಮಹಾಲಕ್ಷ್ಮಿ ಉಪವಾಸ ಇರಬೇಕು ಅಂತ ಅಂದರೆ ನಾವೇನೆಲ್ಲ ತ್ಯಾಗ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಇವಾಗ ಸ್ಟಾರ್ಟ್ ಮಾಡ್ತೀವಿ, ಮೊದಲನೇ ವಾರ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಶುಕ್ರವಾರ ಪೂಜೆನ ಅಂತ ಅನ್ನೋರು, ಮಹಾಲಕ್ಷ್ಮಿನ ನಾವು ಬರಮಾಡ್ಕೋಬೇಕು ಅಂತ ಅನ್ನೋರು ಖಂಡಿತ ಮನೆಯೆಲ್ಲ ಸ್ವಲ್ಪ ಗೋಮಯದಲ್ಲಿ ಮನೆನ
ಪ್ರೋಕ್ಷಣೆ ಮಾಡಿ ಎಲ್ಲನೂ ಶುದ್ಧ ಮಾಡಿ. ಫಸ್ಟು ಶುದ್ಧ ಮಾಡಿ ಇರೋಂಥ ದೇವ್ರ ಮನೆನ ಫಸ್ಟು ಶುದ್ಧ ಮಾಡಿ. ಶುದ್ಧ ಮಾಡಿಬಿಟ್ಟು ಒಂದೇ ಒಂದು ಇಷ್ಟೇಷ್ಟು ದಪ್ಪ ಸಗಣಿಲೇ ಗಣೇಶನ ಮಾಡ್ಕೊಳ್ಳಿ. ಅದೇ ರೀತಿ ಅರ್ಶಿಣದಲ್ಲೂ ಸಹ ಗಣೇಶನ ಮಾಡಿ. ಅಕ್ಷತೆಯೇ ನಾವು ಮಾಡಬೇಕಾಗಿರೋದು ಶುಭ ಕಾರ್ಯಕ್ಕೆ ಯೂಸ್ ಮಾಡೋ ಅಂಥ ಪೂಜೆ ಅಕ್ಷತೆನ ಮಾಡ್ಕೋಬೇಕು. ಆ ಅಕ್ಷತೆ ಮಾಡಿಕೊಂಡು ಈ ಮೂರನ್ನು ರೆಡಿ ಮಾಡಿ ಇಟ್ಕೊಂಡು ಫಸ್ಟ್ ಕಳಸ ಇಟ್ಕೋಬೇಕು. ಕಳಸ ಇಡುವಾಗ ಮಾವಿನೆಲೆನೇ ಇಡಬೇಕು. ನೀವು ಮಾವಿನೆಲೆ ಯಾಕೆ ಇಡಬೇಕು ಅಂತ ಅಂದರೆ, ಅದು ನೋಡಿ ತೋರಣ ಇಲ್ದಿರ ಯಾವುದ್ಯಾವುದು ನಮಗೆ ಶುಭ ಕಾರ್ಯನಾಗಲಿ ಯಾವುದೇ ಒಂದು ಹಬ್ಬ ಬರಲಿ ಖಂಡಿತ ಮಾವಿನೆಲೆ ಬೇಕೇ ಬೇಕು. ಹಾಗಾಗಿ ಮಾವಿನೆಲೆ 9 ಎಲೆ ಇಡಿ. 9 ಎಲೆ ಇಟ್ಟಾಗ ನಮಗೆ ಆ ನವಗ್ರಹದಿಂದ ಆಶೀರ್ವಾದ ಫಸ್ಟು ಸಿಗುತ್ತೆ. ನೋಡಿ, ನವಗ್ರಹ ಆಶೀರ್ವಾದ ಇಲ್ಲ ಅಂತಂದ್ರೂ ಸಹ ನಮ್ಮ ಹತ್ರ ಹಣ ಇರೋದಿಲ್ಲ. ಖಂಡಿತ ಹಣ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ನೆಲೆಯಾಗಿರಲ್ಲ. ಅದೇ ರೀತಿ ನೋಡಿ, ಆ ಮಹಾಲಕ್ಷ್ಮಿನ ಹೊಲಿಸ್ಕೊಳ್ಳುವಾಗ 9 ಎಲೆಯನ್ನು ಇಟ್ಟು ಕಳಸ ಇಡುವಾಗ ನಿಮ್ಮ ಮನ ನಿಷ್ಠೆಯಿಂದ ಇರಬೇಕು, ಭಕ್ತಿಯಿಂದ ದೇವಿನ ಪೂಜೆ ಮಾಡಬೇಕು. ಶೆಲೆ ಇದೆ, ನಾವು ಶೆಲೆ ಇಟ್ಕೊಂಡಿದ್ದೀವಿ, ಮಹಾಲಕ್ಷ್ಮಿ ಶೆಲೆ ಇದೆ ಅಂತಂದರೆ ಹಾಲಿನಲ್ಲಿ, ತುಪ್ಪದಲ್ಲಿ, ಜೇನುತುಪ್ಪದಲ್ಲಿ ಪೂಜೆ ಮಾಡಿ, ಅಭಿಷೇಕ ಮಾಡಿ. ಆಗ ಅಭಿಷೇಕ ಮಾಡಿದ್ದಂಥ ಅದು ಮೂರನ್ನು ಸೇರಿಸಿ ಒಂದು ಬಾಳೆಹಣ್ಣು ತೊಗೊಂಡು 4 ಕಟ್ ಮಾಡಿ ಆ ತಾಯಿಗೆ ಒಂದು ಬಾಳೆಹಣ್ಣು ಸಹ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಜೇನುತುಪ್ಪ, ಹಾಲು ಮತ್ತು ತುಪ್ಪನ ಹಾಕಿ ಮಾಡಿದಂಥ ಆ ಪಂಚಾಮೃತ ಅದನ್ನು ಬರೋಂಥವ್ರಿಗೆ ಒಂದು 4 ಜನಕ್ಕಾದರೂ ನೀವು ದಾನ ಮಾಡಲೇಬೇಕು. ನೋಡಿ, ಅದು ಕಳಸ ಇಡೋಂಥ ಟೈಮಲ್ಲಿ ಖಂಡಿತ ನೀವು ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡ್ಕೋಬೇಕು. ನಿಮಗೇನು ಅನುಷ್ಠಾನ ಇರುತ್ತೆ, ಏನೇನು ನಿಮಗೆ ಕೇಳ್ಕೋಬೇಕು ಆ ತಾಯಿ ಹತ್ರ ಎಲ್ಲನೂ ಪ್ರಾರ್ಥನೆ ಮಾಡಬೇಕು. ಮಾಡಿಬಿಟ್ಟು ಫಸ್ಟು ಅಕ್ಷತೆ ಮಾಡಿರ್ತೀರಲ್ವರ, ಆ ಅಕ್ಷತೆನ ಕಳಸದ ಮೇಲೆ ಇಡೋಂಥ ಕಾಯಿನ ಶುದ್ಧವಾಗಿ ಅರಿಶಿನ ಮಾಡಿ ಅದೇ ರೀತಿ ನಾರು ಬಿಡಿಸಿದಂಥ ನಾರಲ್ಲಿ ಇರೋಂಥ ತೆಂಗಿನಕಾಯಿನ ಖಂಡಿತ ಇಡಬಾರ್ದು. ಸಂಕಲ್ಪ ಕಾಯಿ ರೂಪದಲ್ಲಿ ಇರೋಂಥ ನಾನು ಆಲ್ರೆಡಿ ತೋರಿಸಿದ್ದೀನಿ ಟಿ ವಿಲೇ, ಅದೇ ರೀತಿ ಕಾಯಿ ಇಡಬೇಕು. ಯಾಕೆ ಆ ಕಾಯಿನ ಇಡಬೇಕು ಅಂದರೆ, ನೋಡಿ, ಆ ಕಾಯಲ್ಲಿ ಇರೋಂಥ ಒಂದೊಂದು ನಾರು ಸಹ ಒಂದೊಂದು ದೇವರಾಗಿರ್ತಾರೆ. ಹಾಗಾಗಿ ಆ ದೇವತೆ ಅನುಗ್ರಹ ಅಲ್ಲಿ ನಮಗೆ ಪ್ರತಿಷ್ಠೆ ಆಗುತ್ತೆ. ನೋಡಿ, ಅದಕ್ಕೋಸ್ಕರನೇ ಹೇಳೋದು, ಯಾವಾಗಲೂ ನಾವು ತೆಂಗಿನಕಾಯಿ ಒಡೆದ್ರೂ ಸರಿ, ಮನೇಲಿ ಇಟ್ಟು ಪೂಜೆ ಮಾಡಿದ್ರೂ ಸರಿ, ಲೈಟಾಗಿ ಸ್ವಲ್ಪ ಕ್ರ್ಯಾಕ್ ಬಿದ್ದಿದ್ರೂ ಸಹ ಅದನ್ನು ಇಡಬೇಡಿ. ಯಾಕೆ ಅಂತಂದರೆ ಅದರಲ್ಲಿ ನೀರು ಹೊರಗಡೆ ಬಂತು ಅಂದ್ರೇನು ಆ ಲಕ್ಷ್ಮೀ ಪೂಜೆ ಶುದ್ಧ ಅಲ್ಲ. ಖಂಡಿತವಾಗಿ ಅದಕ್ಕೋಸ್ಕರನೇ ಹೇಳೋದು, ನಾರು ಫುಲ್ಲಾಗಿ ನಾರಿರೋಂಥ ತೆಂಗಿನಕಾಯಿನ ಖಂಡಿತವಾಗಿ ಇಡಲೇಬೇಕು. ಹಾಗಾಗಿ ನಮಗೆ ಆ ಥರ ಸಿಗಲಿಲ್ಲ, ಮಾಡೋಕ್ಕಾಗಲಿಲ್ಲ ಅಂದರೆ ನೋಡಿಕೊಂಡು ಯಾವ ಥರನೂ ಒಂದು ಸ್ವಲ್ಪನೂ ಸಹ ಕ್ರ್ಯಾಕ್ ಇಲ್ದಿರ ಇರೋಂಥದ್ದನ್ನು ನೋಡಿ, 3 ಕಣ್ಣು ಮೇಲಿರೋಂಥ ಕಣ್ಣು ಅದನ್ನು ಯಾವ ಕಾರಣಕ್ಕೂ ಹೊರಗಡೆ ಕಾಣಿಸ್ಬಾರ್ದು. ನೋಡಿ, ಆ 3 ಕಣ್ಣಿಗೂ ಸಹ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತಲೇ ಹೆಸರು, ಲಕ್ಷ್ಮೀ, ಸರಸ್ವತಿ, ದುರ್ಗಾ ಅಂತಲೇ ಹೆಸರು. ನೋಡಿ, ಯಾಗೆಲ್ಲ ಭಗವಂತ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಆ ಕಾಯಿನ ಇಡ ಅಂಥ ಟೈಮಲ್ಲಿ ಇವ್ರು 3 ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ಅವ್ರ ಕುಟುಂಬಸ್ಥರಾಗಿ ಪ್ರಾರ್ಥನೆ ಮಾಡಿಕೊಂಡು ಆ ಕಾಯಿನ ಕಳಸದಲ್ಲಿ ಇಡಬೇಕು. ಕಳಸ ಇಡುವಾಗಲೇ ಕಳಸದಲ್ಲಿ ನೀರಲ್ಲಿ ಕಾಯಿನ್ಸ್ ಹಾಕಿ, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಈ ಥರ ಕಾಯಿನ್ಸು 9 ಕಾಯಿನ್ಸ್ ಇರಬೇಕು. ಅದರಲ್ಲಿ ಹಾಕ್ಬಿಟ್ಟು ಆ ಕಳಸನ ಇಟ್ಟು, ಹೂವು ಯಾವುದಿದ್ರೂ ಸರಿ ಪರವಾಗಿಲ್ಲ, ಆದರೆ ಮಲ್ಲಿಗೆ ಹೂವು ಖಂಡಿತ ಇಡಲೇಬೇಕು. ಮಲ್ಲಿಗೆ ಹೂವು ಸಿಗಲಿಲ್ಲ, ಸೀಸನ್ ಇಲ್ಲ ಅಂದರೆ ಕಾಕಡ ಹೂವು ಇರಿ, ಕನಕಾಂಬರ ಸಹ ಇಡ್ಬೋದು. ಅದೇ ರೀತಿ ಯಾವ ಹೂವು ಬೇಕಾದರೂ ನೀವು ಇಡ್ಬೋದು. ಆದರೆ ತುಳಸಿ ಮಾತ್ರ ಸ್ವಲ್ಪ ಎಕ್ಸ್ಟ್ರಾನು, ತುಳಸಿ ಆಗಲಿ ಮತ್ತು ಉದುರಿ ಹೂವು ಆಗಲಿ ಎಕ್ಸ್ಟ್ರಾ ಇಟ್ಕೋಬೇಕು. ಯಾಕೆಂದರೆ ನೀವು ಅರ್ಚನೆ ಮಾಡ್ತಾ ಬರಬೇಕು ಆ ತಾಯಿಗೆ. ಹಾಗಾಗಿ ಲಕ್ಷ್ಮಿ ಅಷ್ಟೋತ್ರ ಹೇಳ್ಕೊಳ್ಳಿ. ಮತ್ತು ಫಸ್ಟ್ ಟೈಮ್ ಮಾಡೋ ಅಂಥವರು ಒಬ್ಬಟ್ಟೇ ಮಾಡಬೇಕು. ಆ ತಾಯಿಗೆ ಒಬ್ಬಟ್ಟು ಪ್ರಸಾದ ನೈವೇದ್ಯ ಖಂಡಿತ ಮಾಡಲೇಬೇಕು. ಮಹಾಲಕ್ಷ್ಮಿ ಐತೆ. ಹಾಗಾಗಿ ನೀರಿನ ಅಂಶ ಇಲ್ಲದೆ ಮಾಡಿ. ನೀರಿನ ಅಂಶ ಅದರಲ್ಲಿ ಇರಬಾರ್ದು ಖಂಡಿತ. ಯಾಕೆಂದರೆ ಬೇಯಿಸುವಾಗ ಬೇಳೆಯಲ್ಲಿ ಇರ್ಬೋದು, ಆದರೆ ನೀವು ಮಾಡೋಂಥ ಟೈಮಲ್ಲಿ ನೀರನ್ನು ಯೂಸ್ ಮಾಡ್ಕೋಬಾರ್ದು. ತೆಂಗಿನಕಾಯಿ ಹಾಲನ್ನು ಖಂಡಿತ ತೆಂಗಿನಕಾಯಿ ಹಾಲು ಯೂಸ್ ಮಾಡಬೇಕು. ಗಸಗಸೆ, ತೆಂಗಿನಕಾಯಿ 2 ತೊಗೊಂಡು ಖಂಡಿತ ಅದನ್ನು ಹರಿದು ಏಲಕ್ಕಿ ಕಾಯಿ ಹಾಕಿ ಆ ಒಬ್ಬಟ್ಟಿನ ಮೇಲೆ ಹಾಕ್ಬಿಟ್ಟು ನೈವೇದ್ಯ ಕೊಡಬೇಕು ಆ ತಾಯಿಗೆ. ಅದೇ ರೀತಿ ನೀವು ಮಾಡೋ ಅಂಥ ಪೂಜೆಯಲ್ಲಿ ಎಲೆ ಅಡಿಕೆ, ಬಾಳೆಹಣ್ಣು ಒಂದು ಚಿಪ್ಪು 9 ಇರೋ ಅಂಥದ್ದು, ಒಂದು ಎಲೆ ಅಡಿಕೆ 5 ಎಲೆ,
4 ಇಲ್ಲ ಅಂತಂದರೆ 6 ಅಡಿಕೆನ ಇಡಿ. ಇಟ್ಬಿಟ್ಟು ಎಲೆ ಅಡಿಕೆ ಇಟ್ಟು ಅದ್ರ ಮೇಲೆ ಒಂದು ಚಿಪ್ಪು ಹಣ್ಣನ್ನು ನೋಡಿದ್ರೆ ಸಾಕು. ತಾಂಬೂಲದಲ್ಲಿ ಯಾಕೆ ನಾವು ಕೊಡ್ತೀವಿ, ತಾಂಬೂಲ ತಟ್ಟೆಯಲ್ಲಿ ಆ ರೀತಿ ಇರಬೇಕು. ತೆಂಗಿನಕಾಯಿನ ಖಂಡಿತ 2 ಒಡಿಬೇಕು. ಯಾಕೆ 2 ಕಾಯಿ ಒಡಿಬೇಕು ಅಂತಂದರೆ, 1 ಕಾಯಿ ನಿಮ್ಮ ಮನೇಲಿರೋ ಅಂಥ ಕುಲದೇವರಿಗೆ, ಮನೆ ದೇವ್ರಿಗೋಸ್ಕರ, 1 ನೀವು ಇಷ್ಟ ದೇವತೆ ಆದ ಮಹಾಲಕ್ಷ್ಮಿಗೆ. ಅವಾಗ ಮಾಡೋ ಅಂಥ ಪೂಜೆ ಖಂಡಿತ ಸ್ಫೂರ್ತಿ ಆಗುತ್ತೆ. ಅದೇ ರೀತಿ ಯಾವ ಕಾರಣಕ್ಕೂ ಸ್ಟೀಲಲ್ಲಿ ಕಳಸ ಇಡಬಾರ್ದು. ಹಿತ್ತಾಳೆ ಆಗಿರಬೇಕು, ತಾಮ್ರ ಆಗಿರಬೇಕು. ಇದ್ದವ್ರು ಬೆಳ್ಳಿ ಇಡ್ಬೋದು, ಅಥವಾ ಚಿನ್ನದು ಸಹ ಇಡ್ಬೋದು, ಬಂಗಾರ ಸಹ ಇಡ್ಬೋದು. ಆದರೆ ಸ್ಟೀಲನ್ನು ಇಡಬೇಡಿ ಖಂಡಿತ. ಯಾಕೆ ಸ್ಟೀಲ್ ಇಡಬಾರ್ದು ಅಂತಂದರೆ, ಶನೇಶ್ವರ ಸ್ವಾಮಿ, ಸ್ಟೀಲಿಗೆ ಶನೇಶ್ವರ ಸ್ವಾಮಿ ಅಧಿಪತಿ ನೋಡಿ ಕಬ್ಬಿಣಕ್ಕೆ. ಹಾಗಾಗಿ ಯಾವ ಕಾರಣಕ್ಕೂ ಸರಿ ಕಬ್ಬಿಣ ಸಂಬಂಧಪಟ್ಟಂಥ ಆ ಸ್ಟೀಲ್ನ ಯಾವುದಕ್ಕೂ ಉಪಯೋಗ ಮಾಡಬಾರ್ದು ಪೂಜೆಗೋಸ್ಕರ. ಹಾಗಾಗಿ ನೀವು ಮಾಡೋ ಅಂಥ ಕಳಸ, ಅದೇ ರೀತಿ ಸಂಕಲ್ಪ ಮಾಡೋ ಅಂಥ ಒಂದು ಪಾತ್ರೆ, ಈ ರೀತಿ ಕರ್ಪೂರ ಹಚ್ಚ ಅಂಥ ಉದ್ದುರ್ಣೆ ಆಗಲಿ, ಪಂಚಪಾತ್ರೆ ಆಗಲಿ, ಕರ್ಪೂರ ಹಚ್ಚ ಅಂಥ ತಟ್ಟೆ ಆಗಲಿ, ಯಾವ ಕಾರಣಕ್ಕೂ ಸ್ಟೀಲನ್ನು ಯೂಸ್ ಮಾಡಬೇಡಿ ಖಂಡಿತವಾಗಿ. ಉದ್ದುರ್ಣೆ ಪಂಚಪಾತ್ರೆಯಿಂದ ನೀರಿಟ್ಕೊಂಡು ನೈವೇದ್ಯ ಮಾಡುವಾಗ ನಿಮ್ಮ ಪ್ರಾರ್ಥನೆ ಏನಿದೆ ಫಸ್ಟ್ ಆ ತಾಯಿ ಹತ್ರ ಇಡಿ. ನೀವೇನು ಅನ್ಕೊತೀರೋ ಅದು ಖಂಡಿತ ಸಕ್ಸಸ್ ಆಗುತ್ತೆ. ಇನ್ನು ಹೇಳ್ತಾ ಹೋಗ್ಬೋದು, ನೀವು ಮಾಡಿರೋ ಅಂಥ ಅಕ್ಷತೆ, ನೀವು ತಗೊಂಡಿರೋ ಅಂಥ ಅರಿಶಿನ, ಕುಂಕುಮ, ತುಳಸಿ ಮತ್ತು ಉದುರಿ ಹೂವು ಎಲ್ಲದರಿಂದಲೂ ನೀವು ಅರ್ಚನೆ ಮಾಡ್ತಾ ಬರಬೇಕು. ಅರ್ಚನೆ ಅಂದರೆ ನನಗೆ ಮಂತ್ರನೇ ಗೊತ್ತಿಲ್ಲ, ಏನು ಹೇಳೋದು ಅಂದರೆ, ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರನೇ ನೀವು ಹೇಳ್ತಾ ಬನ್ನಿ 9 ಸರಿ ಸಾಕು. ಇಲ್ಲ ನಾನು ಬುಕ್ ನೋಡ್ಕೊಂಡು ನಾನು ಮಾಡ್ತೀನಿ ಅಂದ್ರೂ ಸಹ ತಪ್ಪೇ ಇಲ್ಲ. ನೋಡಿ, ಮಾಡೋ ಅಂಥ ಭಕ್ತಿಲೆ ಪೂಜೆಯಲ್ಲಿ ಯಾವ ಮಂತ್ರನೂ ಬೇಕಾಗಿಲ್ವಂತೆ. ನಿಮ್ಗೇನು ಗೊತ್ತೋ ಅದರಲ್ಲೇ ನೀವು ಮಾಡೋ ಅಂಥದ್ದು ಶ್ರೇಷ್ಠದಿಂದ ಮಾಡಿ, ಭಕ್ತಿಯಿಂದ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನೂ ಹೇಳ್ತಾ ಹೋಗ್ಬೋದು, ಲಕ್ಷ್ಮೀ ಪೂಜೆ ಯಾವ ರೀತಿ ಎಲ್ಲ ಮಾಡ್ಬೋದು. ಒಂದು 5 ಜನನ ಮುತ್ತೈದೆಯವ್ರನ್ನ ಕರೆದು ಸಹ ಎಲೆ ಅಡಿಕೆ ಬಾಳೆಹಣ್ಣು ಕೊಟ್ಟು ಅವ್ರ ಹತ್ರ ಒಂದು ಆಶೀರ್ವಾದ ತೊಗೊಳ್ಳಿ. ಯಾರನ್ನೂ ಸರಿ ನಾನಿವಾಗ ಇದ್ದೀನಿ, ನನಗೆ 1 ಮೀಟ್ರ್ ಬ್ಲೌಸ್ ಬೇಕಾಗುತ್ತೆ, ಇಲ್ಲ 80 ಸೆಂಟಿಮೀಟ್ರ್ ಬ್ಲೌಸ್ ಸಾಕು ಅಂದರೆ ಖಂಡಿತ ಅರ್ಧ ಮೀಟ್ರ್ ಯಾವ ಕಾರಣಕ್ಕೂ ದಾನ ಮಾಡಬೇಡಿ. ಇವಾಗ ಬಂದುಬಿಟ್ಟಿದೆ, ಸುಮಂಗ್ಲಿಗೋಸ್ಕರನೇ ಕೊಡೋಕ್ಕೋಸ್ಕರ ಪಾಕೆಟಲ್ಲಿ ಇಟ್ಬಿಟ್ಟಿದ್ದಾರೆ ಖರ್ಚಿಪಷ್ಟು. ಅದು ದಾನನೇ ಅಲ್ಲ, ಅದು ಸುಮಂಗಲಿ ಅವ್ರು ಕೊಡೋ ಅಂಥದ್ದೇ ಅಲ್ಲ. 1 ಮೀಟ್ರು ಖಂಡಿತ ಕೊಡಬೇಕು ಬ್ಲೌಸ್ ಪೀಸು. ಆಗಿದ್ದರೆ ಮಾತ್ರ ನಿಮ್ಗೆ ಒಳ್ಳೇದಾಗೋದು. ಯಾಕೆಂದರೆ ಅದನ್ನು ತೊಗೊಂಡೋಗಿ ಅವ್ರು ಹೊಲಿಸ್ಕೊಂಡು ದೇಹದಲ್ಲಿ ಹಾಕುವಾಗಲೇ ಆ ಆಶೀರ್ವಾದ ನಿಮಗೆ ಸಿಗೋದು. ಸುಮ್ಮನೆ ಖರ್ಚಿಪ್ ಥರ ಕೊಟ್ಟು ವೇಸ್ಟು. ಹಾಗಾಗಿ ಕೊಡೋ ಅಂಥವ್ರು ಎಲೆ ಅಡಿಕೆಯಲ್ಲೂ ಸಹ ಒಂದು 5 ರೂಪಾಯೋ 10 ರೂಪಾಯೋ ಇಟ್ಟು ಕೊಡಿ. ಅಕ್ಕಪಕ್ಕದಲ್ಲಿ ವಯಸ್ಸಾಗಿರೋ ಅಂಥವ್ರು ಇದ್ದಾರೆ ಅಂದರೆ ಕರೆದು ಊಟನೂ ಸಹ ನೀವು ಕೊಡ್ಬೋದು. ನೋಡಿ, ಒಂದು 3-6 ಊಟ ನೀವು ಕೊಟ್ಟರೆ ಅಂದರೆ ಖಂಡಿತ ಅವರ ಆಶೀರ್ವಾದ ನಿಮಗೆ ಸಿಕ್ಬಿಡುತ್ತೆ. ಈ ರೀತಿಲ್ಲ ನಾನಾ ರೀತಿಲಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಖಂಡಿತ ಒಳ್ಳೆಯದಾಗಲಿ. ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲೂ ಸಹ ನೆಲೆ ಆಗಲಿ. ನಿಮ್ಗೇನು ಬೇಕೋ ಸಮಸ್ಯೆಗಳು ಏನಿದೆಯೋ ಸಮಸ್ಯೆಗಳು ಅದನ್ನೆಲ್ಲ ದೂರ ಮಾಡಲಿ. ನಿಮಗೆ ಬೇಕಾಗಿರೋ ಅಂಥ ಐಶ್ವರ್ಯ ಆಗಲಿ, ಮಣಿ ಅಮೌಂಟಲ್ಲಿ ಕಷ್ಟಪಡ್ತಾ ಇದ್ದೀವಿ, ಹಣದಲ್ಲಿ ಅನ್ನೋರಿಗೂ ಸಹ ಆ ಭಗವಂತ ತಾಯಿಯ ಅನುಗ್ರಹ ಖಂಡಿತ ಇರಲಿ. ಆ ಮಹಾಲಕ್ಷ್ಮಿ ದೇವಿಯ ಆರಾಧನೆ ಮಾಡಿ ಒಳ್ಳೆಯದಾಗಲಿ ಎಲ್ರಿಗೂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ